ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಸೇರ್ಕೊಂಡಂಥ ವಿಚಾರ ನಮ್ಮ ವಿರಾಜಪೇಟೆ ಕ್ಷೇತ್ರ ಶಾಸಕರಾದಂಥ ಶ್ರೀಯುತ ಮಾನ್ಯ ಶಾಸಕರಾದಂಥ ಪೊನ್ನಣ್ಣ ಸರ್ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕೆಂಬ ಉದ್ದೇಶದಿಂದ ನಾವಿಲ್ಲಿ ಸೇರ್ಕೊಂಡಿದ್ದೇವೆ. ನನ್ನ ಹೆಸರು ಸಿದ್ದಪ್ಪ PK, ಎರವ ಸಮಾಜ ಅಧ್ಯಕ್ಷರು. ಹಾಗೆ ಲ್ಯಾಂಪ್ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಮಣಿಕುಂಜನವರು ವೇದಿಕೆಯಲ್ಲಿದ್ದಾರೆ. ಹಾಗೂ ಮಾಯಮುಡಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಶಾಂತನವರು ಇದ್ದಾರೆ. ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಂಥ ಸುಬ್ಬುರ ಅವರು ಇದ್ದಾರೆ. ಮತ್ತು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಂಥ ಪಂಕಜ ಅವರು ಇದ್ದಾರೆ. ಹಾಗೂ ಗಿರಿಜನ ಲ್ಯಾಂಪ್ ಸಹಕಾರ ಸಂಘದ ಉಪಾಧ್ಯಕ್ಷರಾದಂಥ ಪುಷ್ಪನವರು ಇದ್ದಾರೆ. ಹಾಗೂ ಜಂಗ್ಲಾಡಿ ಆಡಿಯ ಭೋಜಪ್ಪನವರಿದ್ದಾರೆ. ಐರಸುಳ್ಳಿ ಆಡಿಯ ರಾಜು ಅವರಿದ್ದಾರೆ. ಮತ್ತು ಗಿರಿಜನ ಮುಖಂಡರಾದಂಥ PC ರಾಮ್ ಅವರು ಇದ್ದಾರೆ. ಮತ್ತು ಕೆಸುನಕೆರೆ ಆಡಿಯ ಶಶಿ ಅವರಿದ್ದಾರೆ. ನಮ್ಮ ಇದೊಂದು ಉದ್ದೇಶ, ಈಗ ರಾಜ್ಯ ಸರ್ಕಾರದಲ್ಲಿ DK ಶಿವಕುಮಾರ್ ಸರ್ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸಿಕೊಳ್ತಿದ್ದಾರೆ. ಈಗ ನಾಳೆ ಸಚಿವ ಸಂಪುಟದ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ನಮ್ಮ ಕೊಡಗು ಜಿಲ್ಲೆಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ತಮ್ಮ ಸೇವೆ ಸಲ್ಲಿಸಿ ಈಗ ಸಚಿವ ಸಂಪುಟದಲ್ಲಿ ನಮ್ಮ ವಿರಾಜಪೇಟೆ ಕ್ಷೇತ್ರ ಶಾಸಕರಿಗೆ ಸಚಿವ ಸಂಪುಟದ ಒಂದು ಸ್ಥಾನಮಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಭಾಗದ ಗಿರಿಜನ ಮುಖಂಡರೆಲ್ಲ ಸೇರಿ ಮತ್ತು ಗಿರಿಜನರ ಪರವಾಗಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂಬ ಒಂದು ಒತ್ತಾಯ ಮಾಡ್ತಾ ಇದ್ದೇವೆ. ನಾವು ಈ ದಿನ ನಮ್ಮ ಕಾನೂನು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾವು ಎಲ್ಲರೂ ಈ ಒಂದು ವೇದಿಕೆಯಲ್ಲಿ ಸೇರಿಕೊಂಡಿದ್ದೀವಿ. ಇವತ್ತು ಘನ ಸರ್ಕಾರ ನಮ್ಮ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಅವರು 3 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ನಮ್ಮ ವಿರಾಜಪೇಟೆ ತಾಲೂಕಿನ ಅಭಿವೃದ್ಧಿಯ ಅಧಿಕಾರ ಇವರಿಗೆ ನಾಳಿನ ಈ ಸರ್ಕಾರದ ಒಂದು ರಾಜಕೀಯ ವ್ಯವಸ್ಥೆ ಅಡಿಯಲ್ಲಿ ನಾಳೆ ನಮ್ಮ ಶ್ರೀ DK ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರ ಒಂದು ಸಚಿವ ಸಂಪುಟಕ್ಕೆ ನಮ್ಮ ಎಸ್ ಪೊನ್ನಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿ ನಾವೆಲ್ಲರೂ ಈ ಮೂಲಕ ನಮ್ಮ ಬುಡಕಟ್ಟು ಸಂಘಟನೆ ಮತ್ತು ನಮ್ಮ ಗಿರಿಜನರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ನಮ್ಮ ಒಂದು ಒತ್ತಾಯವನ್ನು ಕೋರಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ಕೇಳ್ಕೊಳ್ತಾ, ಮತ್ತು ನಾನು PR ಪಂಕಜ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು ಮತ್ತು ಬುಡಕಟ್ಟು ಕೃಷಿಕರ ಸಂಘ ಪೊನ್ನಂಪೇಟೆ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಸುಬ್ರು ಅಂತ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ. ನಾನು ಈ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂತಂದರೆ, ಈಗ ನಮ್ಮ ಸರ್ಕಾರ ಬೇರೆ ಒಂದು ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ವಿರಾಜಪೇಟೆ ಪೊನ್ನಪೇಟೆ ತಾಲೂಕಿನ ಶಾಸಕರಾದ ಪೊನ್ನಣ್ಣ ಸರಿಗೆ ಒಂದು ಮಂತ್ರಿ ಪದವಿ ಕೊಡಬೇಕಂತೇಳಿ ಇಡೀ ನಮ್ಮ ಜನಾಂಗದ ಕೋರಿಕೆ. ಅವರು ತುಂಬ ದೊಡ್ಡ ದೊಡ್ಡ ಪ್ರಭಾವಿಗಳನ್ನ ಸೋಲಿಸಿ ನಮ್ಮ ಈ ಭಾಗದಲ್ಲಿ ಶಾಸಕರು ಕೂಡ ಆಗಿದ್ದಾರೆ. ನಮ್ಮ ಆದಿವಾಸಿಗಳಿಗೆ ಆಗದಂಥ ಕೆಲಸನ ತುಂಬ ಗಂಭೀರವಾಗಿ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ರೋಡ್ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಎಲ್ಲ ಸವಲತ್ತನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ಮತ್ತು ಎಲ್ಲದಕ್ಕೂ ಒಂದು ಶ್ರಮ ಪಡುವಂಥ ಒಂದು ವ್ಯಕ್ತಿ. ಅದನ್ನು ನಾನು ನಮ್ಮ ಶಾಸಕರ ಹೆಸರನ್ನು 2ನೇ ಲಿಸ್ಟಲ್ಲಿ ನೋಡ್ದಂಗೆ ನಾವೆಲ್ಲ ಆಯಿತು. ಮೊದಲನೇ ಇದರಲ್ಲಿ ಅವರಿಗೆ ಹೆಸರನ್ನು ಹಾಕ್ಕೊಂಡು ಅವರಿಗೆ ಒಂದು ಸಚಿವ ಸ್ಥಾನ ಕೊಡಲೇಬೇಕು. ಈಗದ ಮಾನ್ಯ ಮುಖ್ಯಮಂತ್ರಿಯವರು ಕೊಡಗು ಜಿಲ್ಲೆನ ಅಷ್ಟು ಕಡೆಗಣಿಸೋದು ಬೇಡ. ನಮ್ಮ ಜಿಲ್ಲೆಯಲ್ಲಿ ಯಾರು ಶಾಸಕರಾಗಿದ್ದಾರೆ ಅವರಿಗೆ ಮೊದಲನೇ ಬಾರಿ ಸಚಿವರು ಇದು ಮಾಡಲೇಬೇಕಂತ ನಮ್ಮೆಲ್ಲ ಒತ್ತಡ ಇದೆ. ಮತ್ತು ನಾವು ಆದಿವಾಸಿಗಳು ಯಾವುದೇ ಕಾರಣಕ್ಕೂ ಬೀದಿಗಿಳಿದು ಹೋರಾಟ ಇದಕ್ಕೆ ಮಾಡಿಲ್ಲ. ನಾವು ಮಾಡಿದ್ರೆ ಅದೇ ಥರ ಇರ್ತದೆ, ತುಂಬ ಗಂಭೀರವಾಗಿ ಸ್ಟ್ರಾಂಗ್ ಆಗಿರ್ತದೆ. ಅಲ್ಲಿಗೆ ಅವಕಾಶ ನಮ್ಮ ಈಗದ ಮುಖ್ಯಮಂತ್ರಿಯವರು ಮಾಡೋದು ಬೇಡ. ಒಳ್ಳೆಯ ಒಂದು ಮನಸ್ಸು ಮಾಡಿ ನಮ್ಮ
ಶಾಸಕರಿಗೆ ಒಂದು ಸಚಿವ ಸ್ಥಾನ ಈ ಸಂದರ್ಭದಲ್ಲಿ ಇಡೀ ಸಮುದಾಯದ ಪರವಾಗಿ ನಾನು ನಮ್ಮ ಇಡೀ ಕೊಡಗು ಜಿಲ್ಲೆ ನಮ್ಮ ವಿರಾಜಪೇಟೆ ತಾಲೂಕಿನ ಜನ ಪರವಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮೊದಲನೇ ಬಾರಿ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ. ನಮಸ್ತೆ. ನಮಸ್ತೆ, ನಾನು ಮಣಿಕುಂಜ್ ಅಂತ. ನಾನು ವಿರಾಜಪೇಟೆ ಗಿರಿಜನ ಲ್ಯಾಂಡ್ ಸಹಕಾರ ಸಂಘದ ಅಧ್ಯಕ್ಷನಾಗಿದ್ದೀನಿ. ಹಾಗೆ ಪೊನ್ನಂಪೇಟೆ ತಾಲೂಕಿನ ಎಸ್ ಟಿ ಘಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ದೀನಿ. ಈ ಪತ್ರಿಕಾಗೋಷ್ಠಿಗೆ ಉದ್ದೇಶ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಾಳೆ ಮುಖ್ಯಮಂತ್ರಿ ಆಗಿ ಅವರು ಆಯ್ತಿದ್ದಾರೆ. ಅದರಿಂದ ನಮ್ಮ ಶಾಸಕರು, ವಿರಾಜಪೇಟೆ ತಾಲೂಕಿನ ಶಾಸಕರು ಎಸ್ ಪೊನ್ನಣ್ಣವರಿಗೆ ಈ ಸಚಿವ ಸ್ಥಾನ ಕೊಡಬೇಕಾಗಿ ನಾವೆಲ್ಲ ಈ ನಮ್ಮ ಗಿರಿಜನರೆಲ್ಲ ಸೇರಿದ್ದೀವಿ. ಯಾಕೆಂದರೆ ಕೆಲವು ವರ್ಷಗಳಿಂದ ಕೊಡಗಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಆದರೆ ಪೊನ್ನಣ್ಣನವರು ಭಾಳಷ್ಟು ಕೆಲಸ ಮಾಡ್ತವ್ರೆ. ಗಿರಿಜನ ಜಾತಿ ಮತ ಭೇದ ಭಾವದೆ ಗಿರಿಜನರು ಎಲ್ಲಿ ಇದ್ದರೆ ಅವರಿಗೆ ಮೂಲಭೂತ ಸೌಲಭ್ಯ ಬಗ್ಗೆ ಯಾವುದೂ ವಂಚಿತರಾಗಿಲ್ಲ. ಅದರಿಂದ ಅವ್ರನ್ನ ತುಂಬ ನಮಗೆ ಇಷ್ಟ ಆಗಿದೆ. ಯಾಕೆಂದರೆ ಅವರು ಯಾವ ಆಡಿಯ ಬಿಟ್ಟಿಲ್ಲ. ನಾಗರಹೊಳೆಯಿಂದ ಹಿಡಿದು ಮಾಲ್ದಾರವರೆಗೂ ಅವರು ಆಡಿಗಳಿಗೆ ನುಗ್ಗಿ ಕೆಲಸ ಮಾಡಿದ್ದಾರೆ. ಗಿರಿಜನರಿಗೆ ಬರೋರಿಗೆ ಕಾಳಜಿ ಇದೆ. ಅದರಿಂದ ನಮಗೆ ಈ ಬಾರಿ ನಮಗೆ ಸಚಿವ ಸ್ಥಾನ ನಮ್ಮ ಪೊನ್ನಣ್ಣವರಿಗೆ ಕೊಡಬೇಕಂತ ನಾವೆಲ್ಲ ಗಿರಿಜನರೆಲ್ಲ ಒತ್ತಾಯ ಮಾಡಿ ನಮಗೆ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ವಿ. ದಯಮಾಡಿ ನಮಗೆ ಈ ಕೊಡಗಿಗೆ ಸಚಿವ ಸ್ಥಾನ ಕೊಡಬೇಕಂತ ಈ ಮೂಲಕ ಕೇಳ್ಕೊಡ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪ ಅಂತೇಳಿ. ನಾನು ಗಿರಿಜನ ಸಹಕಾರ ಸಂಘ ತಿತಿಮತಿ ಲ್ಯಾಂಡ್ಸ್ ಇದರದ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ವಿ. ಇವತ್ತು ನಾವು ಸಭೆಯನ್ನು ಸೇರಿಕೊಂಡಿರೋ ಉದ್ದೇಶ ಅಂತ ಹೇಳಿದರೆ, ನಮ್ಮ ವಿರಾಜಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ ಪೊನ್ನಣ್ಣ ಸರ್ ಅವರ ಪರವಾಗಿ ನಾವು ಇವತ್ತು ನಮ್ಮ ರಾಜ್ಯ ಸರ್ಕಾರದ ಗಮನ ಸೆಳೀಲಿಕ್ಕೆ ಇವತ್ತು ನಾವು ಎಲ್ಲ ಗಿರಿಜನ ಮುಖಂಡರು ಸೇರಿಕೊಂಡಿದ್ದೇವೆ. ಯಾಕೆ ಅಂತ ಹೇಳಿದರೆ, ಇವತ್ತು ನಮ್ಮ ಪೊನ್ನಣ್ಣ ಸರ್ ಅವರು ನಮ್ಮ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ವಿರಾಜಪೇಟೆ ಕ್ಷೇತ್ರದಲ್ಲೇ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಯಾಕೆಂತ ಹೇಳಿದರೆ, ಇಷ್ಟು ವರ್ಷ ಆಗದಿರೋ ಕೆಲಸಗಳನ್ನು ಕೂಡ ಅವರು ಕೆಲಸಗಳನ್ನು ಮಾಡಿ ಅವರ ಸಾಧನೆಯನ್ನು ಸಾಧಿಸ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ವಿರಾಜಪೇಟೆ ಕ್ಷೇತ್ರವನ್ನು ಗಮನದಲ್ಲಿ ಇಟ್ಕೊಂಡು ನಾಳೆ ನಮ್ಮ ಶಿವಕುಮಾರ್ ಸರ್ ಅವರು, ಡಿ ಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸ್ಕೊಳ್ತಿದ್ದಾರೆ. ಹಾಗಾಗಿ ಈ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಎಸ್ ಪೊನ್ನಣ್ಣ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕಂತೇಳಿ ನಮ್ಮ ಗಿರಿಜನ ಮುಖಂಡರ ಪರವಾಗಿ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.